ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮ ಪ್ರೆಸೆನ್ಸ್ ತುಂಬ ವ್ಯಾಲ್ಯೂಬಲ್ ಇಲ್ಲಿ. ಎಲ್ಲ ಮೀಡಿಯಾದವ್ರಿಗೆ ಸ್ವಲ್ಪ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ನಮ್ಮ ಚಲನಚಿತ್ರ ಯಾರೇ ಚಲನಚಿತ್ರ ಮಾಡಿದ್ರು ಅದನ್ನು ಜನರಿಗೆ ತಲುಪಿಸೋವಂಥ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇನ್ನೊಂದು ಹೇಳಬೇಕು ಅಂದರೆ ಕಾಡುಮಳೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ ಎರಡು ವಿಚಾರಕ್ಕೆ. ಒಂದು, ಇದು ನನ್ನ ಮೊದಲನೇ ಸಿನಿಮಾ. ಎರಡನೇದು, ಇದರ ಕಂಟೆಂಟ್. ಇದರ ಕಾಂಟೆಂಟ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ, ನಾನು ಈ ಕಥೆನ ಫಸ್ಟು ಸಮರ್ಥ ಸರ್ ಹೇಳಿದಾಗ ನನ್ನ ಫಸ್ಟು ಮನಸ್ಸಲ್ಲಿ ಅನಿಸಿದ್ದೆ ನಾನು ಇದರಲ್ಲಿ ಒಂದು ಪಾರ್ಟ್ ಆಗಬೇಕು ಅಂತ. ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಉಪ್ಪಿ ಸರ್ ಅಂದರೆ ಎಲ್ಲರೂ ಅವ್ರ ಫ್ಯಾನ್ಸ್ ಆಗಿರ್ತೀರ, ಅದ್ರಲ್ಲಿ ನಾನೊಬ್ಬ. ಸೊ ಅವ್ರ ವಿಶೇಷತೆ ಏನಿದೆ, ಅವ್ರು ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ಕಾಂಟೆಂಟನ್ನು ಬಳಸಿ ಅವ್ರಂಥ ಸಿನಿಮಾಗಳನ್ನ ಮಾಡ್ತಾರೆ. ಸೊ ನಾನು ಈ ಇಂಡಸ್ಟ್ರೀಲಿ ಒಂದು ಇಂಟ್ರೊಡ್ಯೂಸ್ ಆಗಬೇಕು ಅಂದರೆ ಒಂದು ಹೊಸ ಕಾನ್ಸೆಪ್ಟ್ ಇರಬೇಕು. ಸೊ ಅದರಿಂದ ನಾನು ಬರಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ಮಂಜು ಸರ್ ನನಗೆ, ಸಮರ್ಥ ಸರ್ ನನಗೆ ಸಿಕ್ಕಿದ್ರು. ಅವ್ರ ಕತೆ ಹೇಳಿದರು. ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಅದನ್ನು ಒಪ್ಕೊಂಡೆ. ಅದಾದಮೇಲಿಂದ ಕಾಡುಮಳೆ ಏನಕ್ಕೆ ಸ್ಪೆಷಲ್ ಅಂದರೆ, ನೀವು ನಾರ್ಮಲ್ ರೂಟೀನ್ ಸಿನಿಮಾಕ್ಕಿಂತ ಕಂಪ್ಲೀಟ್ಲಿ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ನ ಇಟ್ಕೊಂಡಿದೆ. ಒಂದು ಕಾಡು ಬಗ್ಗೆ ಹೇಳುತ್ತೆ. ಹೀರೋ ಬರೀ ಮುಂದಿನ ಫೇಸ್ ಅಷ್ಟೇ, ಬಟ್ ಇಡೀ ಸಿನಿಮಾ ಇಡೀ ತಂಡದವ್ರದ್ದು. ಎಲ್ಲರೂ ಅದರಲ್ಲಿ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ DOP ಅವರಾಗಿರ್ಬೋದು, ನಮ್ಮ ರೈಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು. ಸೊ ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಸೊ ಜನ ಯಾರೇ ಥಿಯೇಟ್ರಿಗೆ ಬಂದ್ರೂ ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಕಾಡುಮಳೆ ಬರೀ ಸಿನಿಮಾ ಅಲ್ಲ, ಇದೊಂದು ಅನುಭವ. ಯಾರೇ ಥಿಯೇಟ್ರಿಗೆ ಬಂದ್ರೂ ಅದರಿಂದ ಈಚೆ ಹೋಗಬೇಕಾದ್ರೆ ಅವ್ರು ಒಂದೇ ಮಾತು ಹೇಳೋದು, ಇಟ್ಸ್ ಎ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾರು ಸಪೋರ್ಟ್ ಮಾಡಿದ್ದೀರಾ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ, ಇಟ್ಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಕ್ಯಾರೆಕ್ಟರ್. ಈಗ ನಾನು ಇದಕ್ಕೆ ರೆಡಿ ಆಗಬೇಕಾದ್ರೆ ಫಸ್ಟು ಯೋಚನೆ ಮಾಡಿದ್ದೆ ಇದರಲ್ಲಿ ಏನೇನು ಮಾಡಬಾರ್ದು ಅಂತ. ಯಾಕೆಂದರೆ ಇದು ತುಂಬ ಡಿಫ್ರೆಂಟ್ ಜಾನರ್ ಆಗಿರೋದ್ರಿಂದ. ಸೊ ನನ್ನ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಅಂದರೆ, ಇಲ್ಲಿ ನಾರ್ಮಲ್ ಆಗಿ ಈಗ ನಾವು ಏನೇ ಬೇರೆ ಕ್ಯಾರೆಕ್ಟರ್ಸ್ಗಳು ಮಾಡ್ತೀವೋ ಅದನ್ನು ಬಿಟ್ಟು ಮೀರಿ ಕೆಲಸ ಮಾಡಬೇಕಾಗಿತ್ತು. ಸೊ ಅದಕ್ಕೆ ತುಂಬ ಪ್ರಿಪ್ರೇಷನ್ ಮಾಡಿದ್ವಿ. ಇದೊಂದು ಕ್ಯಾರೆಕ್ಟ್ರಲ್ಲಿ ಒಂದು ಸ್ಪಿರಿಚುವಾಲಿಟಿ ಮತ್ತು ಆಧ್ಯಾತ್ಮ ಮತ್ತು ಸೈನ್ಸ್, ಈ ಎರಡೂ ವಿಚಾರನೂ ಅವ್ನು ತುಂಬ ತಿಳ್ಕೊಂಡಿರ್ತಾನೆ. ಸೊ ಹೇಳ್ತಾರಲ್ಲ, ಎವ್ರಿ ಜೀನಿಯಸ್ ಇಸ್ ಎ ಕ್ರೇಜಿ ಅಂತ. ಸೊ ಆ ಕ್ರೇಜಿ ಅನ್ನೋ ಕಾನ್ಸೆಪ್ಟನ್ನೇ ಈ ಕ್ಯಾರೆಕ್ಟ್ರು ಇನ್ವಾಲ್ವ್ ಮಾಡ್ಕೊಂಡಿದೆ. ಇದ್ರ ಸ್ಕೇಲ್ ಆಫ್ ಎಮೋಷನ್ಸ್ ತುಂಬ ಜಾಸ್ತಿ ಇದೆ. ಸೊ ನನಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ತು ಈ ಕ್ಯಾರೆಕ್ಟ್ರಲ್ಲಿ. ಸೊ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಟ್ರೈನಿಂಗ್ ಅಂತ ಏನಿಲ್ಲ ಅಂದರೆ, ನಮ್ಮ ತಾತ ಇದ್ರು, ಅವರು ಎಲ್ಲ ಕಡೆನೂ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ಜೊತೆ ನಾನು ಚಿಕ್ಕವರಿಂದನೂ ಬೆಳ್ಕೊಂಡು ಬಂದಿದ್ದು. ಸೊ ಅವರು ನಾನು ನೋಡ್ತಾ ನಾನು ಒಂದು ಅದರಲ್ಲಿ ಒಂದು ಪಾತ್ರ ಆಗಬೇಕು ಅಂತ ಅಂದರೆ, ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕು, ಹೀರೋ ಆಗಬೇಕು ಅನ್ನೋ ಆಸೆ ಇತ್ತು. ಸೊ ಅದಕ್ಕೆ ವರ್ಕ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ಇದು ಮಾಡಿದ್ದು ಸರ್ ಶಂಕರೇಗೌಡರು ಅಂತ. ಇಲ್ಲ, ವರ್ಕ್ಶಾಪ್ ಅಂತ ಇಲ್ಲ ಸರ್. ನಾನು ಮುಂಚೆಯಿಂದ ಅವ್ರ ಜೊತೆ ಇದ್ದು ಅವ್ರ ನಾಟಕಗಳನ್ನ ಹೇಳ್ಕೊಡೋದನ್ನ ನೋಡ್ಕೋತಾ ಇದ್ದೆ. ಸೊ ಅದರಿಂದ ನನಗೆ ಸ್ವಲ್ಪ ಟಚ್ ಬಂದು ನಾನು ಅದನ್ನು ವರ್ಕ್ಶಾಪ್ ಮಾಡಿ 1 ತಿಂಗಳು ಈ ಕ್ಯಾರೆಕ್ಟರ್ ಬಗ್ಗೆನೇ ವರ್ಕ್ಶಾಪ್ ಮಾಡಿ ಕೆಲಸ ಮಾಡಿ ಇದನ್ನು ಮಾಡಿದ್ದು ಸರ್. ಏನು ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮಗೆ ಸಿನಿಮಾದಲ್ಲಿ ಶೂಟ್ ಮಾಡುವಾಗ? ತುಂಬಾ ಚಾಲೆಂಜಿಂಗ್ ವಿಷಯಗಳಿತ್ತು. ಆ್ಯಕ್ಚುಲಿ 1, 2 ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪೂರ್ತಿ ಶೂಟಿಂಗ್ ಕಾಡಲ್ಲೇ ಆಯಿತು. ಅದು ಒಂದು ಹೊಸ ಅನುಭವನೇ. ಕಾಡಲ್ಲಿ ಒಂದು 80-90 ಡೇಸ್, ಅದರಲ್ಲೂ ಅದು ವೆಸ್ಟರ್ನ್ ಘಾಟ್ಸಲ್ಲಿ ಶೂಟು ಅಂತ ಅಂದರೆ ಅಲ್ಲಿ ತುಂಬ ಡೀಪ್ ಫಾರೆಸ್ಟ್ ಇತ್ತು. ಅಲ್ಲಿ ಪಿಟ್ ವೈಪರ್ಸ್ ಆಗಲಿ, ಲೀಚಸ್ ಆಗಲಿ, ಅದಾದಮೇಲಿಂದ ಅಲ್ಲಿರೋ ವಾತಾವರಣ ಆಗಲಿ, ಅದು ತುಂಬ ಹೊಸದಿತ್ತು ನಮಗೆ. ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಮ್ಮ ಪರ್ಫಾರ್ಮೆನ್ಸು ಮಾಡಿಕೊಂಡು, ಸೊ ಅದೊಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ತೀನಿ ನಾನು. ವಾಟ್ ಈಸ್ ಯೋರ್ ಟೇಕ್ ಅವೇ? ಈ ಸಿನಿಮಾದಿಂದ ಏನನ್ನ ಕಲ್ತ್ರಿ ನೀವು ಸಿನಿಮಾ ಮುಗಿದ ಶೂಟಿಂಗ್ ಎಲ್ಲ ಆದ್ಮೇಲೆ? ಸಿನಿಮಾದಿಂದ ಒಂದು ಒಳ್ಳೆ ಅನುಭವ ಆಗಿದೆ ನನಗೆ. ಯಾಕೆ ಅಂದರೆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬ ಮೊದಲು. ಸೊ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅದ್ರಲ್ಲಿ ನಾನೊಬ್ಬ ಭಾಗಿಯಾಗಿದ್ದೀನಿ ಅನ್ನೋದು ಇನ್ನೂ ಖುಷಿ ನನಗೆ. ಆಮೇಲೆ ಜನ ಯಾವಾಗಲೂ ಚೆನ್ನಾಗಿರೋ ಕಾಂಟೆಂಟ್ನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಸೊ ಟೀಸರ್ ಬಿಟ್ಟಾಗಲೂ ಅಷ್ಟೇ, ಎಲ್ಲ ಯೂಟ್ಯೂಬರ್ಸ್ ಆಗಲಿ, ಎಲ್ಲ ಪ್ರೆಸ್ ಮೀಡಿಯಾದವರಾಗಲಿ, ಪ್ರಿಂಟಿಂಗ್ ಮೀಡಿಯಾದವರಾಗಲಿ ತುಂಬ ಸಪೋರ್ಟ್ ಮಾಡಿ ಒಳ್ಳೆ ಕಾಂಟೆಂಟ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಸೊ ಯಾವಾಗಲೂ ನಮ್ಮ ಜನ ಕೈ ಬಿಡಲ್ಲ ಅಂತ ನನಗೆ ಅನಿಸುತ್ತೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಕಂಟೆಂಟನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ಇದೇ January 31st ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಗೆ ಬಂದು ಒಂದ್ಸಲ ಇದನ್ನು ಅನುಭವ ಮಾಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಜೆನ್ಯೂನ್ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತೀನಿ ನಾನು. ಇಲ್ಲ ಸರ್, ಹರ್ಷನ್ ನನ್ನ ಒರಿಜಿನಲ್ ನೇಮು. ಅರ್ಥ ಅಂತ ಸಿನಿಮಾದಲ್ಲಿ ಇಟ್ಕೊಂಡಿದ್ದೀನಿ ನಾನು. ಹೌದು. ಹಾಂ,
ಹೌದು ಸರ್, ಅಂದರೆ ಅಲ್ಲಿ ಅದು ಎಷ್ಟು ಡೀಪ್ ಆಗಿತ್ತು ಅಂದರೆ ವ್ಯಾನಲ್ಲೆಲ್ಲ ಹೋಗೋಕೆ ಆಗ್ತಿರ್ಲಿಲ್ಲ ನಾವು. ಸೊ ವ್ಯಾನನ್ನು ತುಂಬ ದೂರ ನಿಲ್ಲಿಸಿ ಅದಾದಮೇಲೆ ಟ್ರೆಕ್ಕಿಂಗ್ ಥರನೇ ಹೋಗ್ತಾ ಇದ್ವಿ ನಾವು. ಹಾಂ ಸರ್, ಇಲ್ಲಿದ್ದೀನಲ್ಲ ಸರ್. ಅವಾಗ ಅದೇ ಸರ್, ಆ್ಯಕ್ಚುಲಿ ಏನಾಗ್ತಿತ್ತು ಅಂದರೆ ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡಿಬಿಡ್ತಿದ್ವಿ ಶೂಟಿಂಗ್ನ. ಸೊ ಪ್ಯಾಕಪ್ ಎಲ್ಲ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಆಗ್ಬಿಡೋದು. ಏನಕ್ಕೆ ಅಂದರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ, ಸನ್ಲೈಟು. ಸೊ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ. ಸೊ 2 ಗಂಟೆ 3 ಗಂಟೆಗೆಲ್ಲ ಪ್ಯಾಕಪ್ ಮಾಡ್ಕೊಂಡ್ಬಿಡ್ತಿದ್ವಿ ನಾವು. ಸೊ ಹಾಗೆ. ಹಾಂ, ಅದೇನೂ ಇಲ್ಲ ಅಂತ ನಾನು ಹೇಳ್ತೀನಿ. ಎಲ್ಲ ಬೇರೆನೇ ಇರೋದು ಇದರಲ್ಲಿ. ಅಂದರೆ ಇಲ್ಲಿವರೆಗೂ ಯಾರೂ ನೋಡಿಲ್ಲ ಅಂತ ಕಾನ್ಸೆಪ್ಟನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಒಂದು ಮತಿಕೆಟೆ ಶೋಲೆ ಅಂತ ನಮ್ಮ ಡೈರೆಕ್ಟ್ರು ಹೇಳಿದ್ರಲ್ಲ, ಅದು ಬ್ಯಾಂಡ್ ಪ್ಲೇಸ್ ಇದೆಯಲ್ಲ. ಸೊ ಅದರಲ್ಲಿ ಎಲ್ಲ ನಿಮಗೆ ಮೆಮೊರಿನ ಕ್ವಶನ್ ಮಾಡುವಂಥ ಸಿಚುವೇಶನ್ಸ್ ಅರೈಸ್ ಆಗುತ್ತೆ ಅದರಲ್ಲಿ. ಈಗ ಅಂತ ಅಲ್ಲ, ಮಹಾಭಾರತದ ಕಾಲದಲ್ಲೂ ಆ ಫಾರೆಸ್ಟಲ್ಲಿ ಇಂಥ ಸಿಚುವೇಶನ್ಸ್ ಆಗಿದೆ. ಅರ್ಜುನ ಬರಬೇಕಾದ್ರೆ ಪ್ರಮೀಳಾ ರಾಜನ್ನ ಸೋಲಿಸ್ಕೊಂಡು ಬರಬೇಕಾದ್ರೆ ಅವ್ನು ಆ ಕಾಡಲ್ಲಿ ಸ್ಟೇ ಆದಾಗ ಅವನಿಗೆ ಆ ಕೆರೆಯಲ್ಲಿ ಒಂದು ಕುದುರೆ ನೀರು ಕುಡಿಬೇಕಾದ್ರೆ ಅದು ಹುಲಿಯಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಪುನಃ ನೋಡಿದಾಗ ಅದು ಹೆಣ್ಣು ಕುದುರೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಂಥ ಈವೆಂಟ್ಸ್ ಎಲ್ಲ ಅಂಥ ಫಾರೆಸ್ಟಲ್ಲಿ ನಡೆದಿದೆ. ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡೋಂಥ ಒಂದು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಮಾಡಿದ್ದೀವಿ ಕಥೆನ. ಹಂಗಂತ ಅಲ್ಲ, ಈಗ ನಮ್ಮ ಎಲ್ಲರ ಜೀವನದಲ್ಲೂ ಒಂದ್ಸಲ ಈಗ ನಮ್ಗೆ ಅನ್ಸುತ್ತೆ ಒಂದು ಈವೆಂಟ್ ಇದು ನಾ ಮುಂಚೆನೇ ನೋಡಿದ್ದೆ ಅಲ್ವಾ, ಅಯ್ಯೋ ಹಿಂಗೆ ನನಗೆ ಇದಾಗಿದೆ ಅಂತ ಅನಿಸ್ತಾ ಇದೆ ಅಂತ ಅನ್ಸುತ್ತಲ್ಲ. ಸೊ ಅಂಥ ಸಿಚುವೇಶನ್ಸ್ಗಳನ್ನೇ ನಾವು ಇದ್ರಲ್ಲಿ ಕತೆ ಮಾಡಿರೋದು. ಎಕ್ಸ್ಪೀರಿಯನ್ಸ್ ಆಯ್ತಾ ಅಲ್ಲಿ ಕಾಡಲ್ಲಿ? ಅದೇ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ, ಆದರೆ ಕಾಡಲ್ಲಿ ಬೇರೆನೇ ಇರುತ್ತೆ. ಅಂದರೆ ನಾವು ಸರ್ ಕುದುರೆ ಇಲ್ಲ ಸರ್, ಅಲ್ಲಿ ಜಾಗ ಇರಲಿಲ್ಲ. ಅದಕ್ಕೆ ಹಂಗೆ ಹೋಗಿದ್ವಿ. ನಾವೇ ನಡ್ಕೊಂಡು ಹೋಗೋದು ಕಷ್ಟ ಇತ್ತು. ಸೊ ಕುದುರೆ ಎಲ್ಲ ಇಲ್ಲ. ಸೊ ನನಗೇನು ಅನಿಸುತ್ತೆ ಅಂದರೆ ನಾವು ಸತ್ಯ ಏನು ಅಂದ್ಕೊಂಡಿರ್ತೀವೋ ಅದು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ. ನಾವು ಅಂದ್ಕೊಳ್ಳೋದೇ ಸತ್ಯ ಅಲ್ಲ. ಸೊ ಅದನ್ನ ಮೀರು ಸುಮಾರು ಸತ್ಯಗಳಿರುತ್ತೆ. ಸೊ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಅದು ನಮಗೊಂದು ಫೇರಿ ಟೈಲ್ ಅಂತಾನೆ ಅನ್ಸುತ್ತಲ್ವ. ಸೊ ಆ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದ್ದೀವಿ ಅಂತ ಹೇಳ್ತೀನಿ. ಸರ್, ಅದೇನು ಎಕ್ಸ್ಪೆಕ್ಟೇಷನ್ ಅಂತ ಮಾಡಿಲ್ಲ. ಬಟ್ ಎಲ್ಲರೂ ಬಂದ್ರೂ ಅವ್ರಿಗೊಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಅದೊಂದಂತೂ ನಾನು ನನ್ನ ಕಡೆಯಿಂದ ಅಶ್ಯೂರೆನ್ಸ್ ಕೊಡ್ಬೋದು. ಏನಕ್ಕೆ ಅಂದರೆ ಈಗ ಕಾಡಲ್ಲಿ ನಿಮ್ಮನ್ನು ನೀವೇ ನೋಡಿದ್ರೆ ನಿಮ್ಗೆ ಈಗ ಅನುಭವ ಆಗ್ಬೋದು. ಸೊ ಅಂಥ ಅನುಭವಗಳನ್ನೆಲ್ಲ ನೀವು ಅಲ್ಲಿ ಅನುಭವಿಸ್ತೀರಾ. ಇಡೀ ಕಾಡನ್ನು ನೀವೇ ಕಾಡು ಒಳಗೆ ಟ್ರಾವೆಲ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಪೂರ್ತಿ. ಇವಾಗ ಹೇಳ್ತಾ ಇದಾರೆ, ರೆಕಾರ್ಡ್ ಆಗಿರುತ್ತೆ ಕ್ಯಾಮ್ರಾದಲ್ಲಂತ ಇವಾಗ. ಸರ್, ಎಸ್, ಓವರ್ ಟು ಯು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸಮರ್ಥ್. ನನ್ನ ಮೊದಲನೇ ಸಿನಿಮಾ ಇದು ಕಾಡುಮಳೆ. ಇಲ್ಲಿವರೆಗೂ ನಾನು ಯಾವ ಸಿನಿಮಾದಲ್ಲೂ ಕೆಲಸ ಮಾಡಿಲ್ಲ, ಅದರ ಅನುಭವನೂ ನನಗಿಲ್ಲ. ಚಿಕ್ಕ ವಯಸ್ಸಿಂದ ಎಲ್ಲ ರೀತಿ ಸಿನಿಮಾಗಳನ್ನೂ ನೋಡ್ಕೊಂಡು ಬಂದಿದ್ದೀನಿ. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದು ಮುಖ್ಯವಾಗಿ ಒಂದು ಒಳ್ಳೆ ಕಥೆ ಇರಬೇಕು. ಅಂಥ ಒಂದು ಕಥೆನ ಆಯ್ಕೆ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಕಾಡುಮಳೆ. ಈ ಪ್ರಕೃತಿಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇರಲ್ಲ. ಅಂತ ಒಂದು ಪ್ರಶ್ನೆನ ತಗೊಂಡು ಈ ಕತೆ ಮಾಡಿದ್ದೀನಿ. ಈಗ ಮೋಷನ್ ಪೋಸ್ಟರ್ ಏನು ನೋಡಿದ್ರು Y7 ಅನ್ನೋದು, ಈ ಭೂಮಿ ಮೇಲೆ ಖಂಡಗಳೇಳು, ಸಮುದ್ರಗಳೇಳು, ಸ್ವರಗಳೇಳು, ವಾರದಲ್ಲಿ 7 ದಿನ, ಈ ಒಂದು ಕಂಟೆಂಟ್ನ ಇಟ್ಕೊಂಡು ಈ ಕತೆ ಮಾಡಿದ್ದೀನಿ. ಹಾಗೆ ಈ ಸಿನಿಮಾದ ಒಂದು ಸಬ್ ಟೈಟಲ್ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂತ ಇಟ್ಟಿದ್ದೀವಿ. ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂದರೆ ಈ ಟ್ರೈಲರ್ ಹೇಳ್ದಂಗೆ ಕಾಡು ಮಳೆ. ಕಾಡು ಅಂದರೆ ಭ್ರಮೆ, ಮಳೆ ಅಂದರೆ ರಿಯಾಲಿಟಿ. ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ಕಾಗ್ತಿರೋಂಥ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್. ಅದಕ್ಕೆ ಈ ಸಿನಿಮಾಗೆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇಟ್ಟಿದ್ದೀವಿ. ಸೊ ಇನ್ನು ಸಿನಿಮಾ ಕಥೆ ಬಗ್ಗೆ ಜಾಸ್ತಿ ಏನು ಹೇಳೋದಿಲ್ಲ. ಇನ್ನು ಈ ಸಿನಿಮಾಗೆ ನನಗೆ ಸಪೋರ್ಟ್ ಮಾಡಿರೋಂಥ ನಾನು ಟೆಕ್ನಿಷಿಯನ್ಗಳ ಬಗ್ಗೆ ಹೇಳಬೇಕು. ಮೊದಲನೇದಾಗಿ ನಮ್ಮ ಸಿನಿಮಾದ DOP ರಾಜು. ಪ್ರತಿಯೊಬ್ಬರು ಈ ಟೀಸರ್ ಟ್ರೈಲರ್ ನೋಡಿದವರೆಲ್ಲ ಯಾರು ಕ್ಯಾಮ್ರಾಮನ್ ಅಂತಲೇ ಕೇಳೋದು. ಅದಕ್ಕೆ ಈ ರಾಜು ಬಗ್ಗೆ ನಾನು ತುಂಬ ಹೇಳೋದಿದೆ. ಆದರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಶೂಟಿಂಗ್ ಟೈಮಲ್ಲಿ ನಾನು ಏನೇ ಕೇಳಿದ್ರು, ಅಂದರೆ ಯಾವ ಥರ ಶಾರ್ಟ್ ಕೇಳಿದ್ರು ಒಂದು ಮಾತು ಇಲ್ಲ ಅಂದಿಲ್ಲ. ನಾನು ಏನು ಕೇಳಿದ್ರು ಮಾಡಿಕೊಟ್ಟಿದ್ದಾನೆ. ಆ ಒಂದು ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಬಂದಿರೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ರಾಜು. ಹಾಗೆ ಈ ಸಿನಿಮಾದ ಇನ್ನೊಂದು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಮಹಾರಾಜ ಸಾರು. ಇವರು ಅಷ್ಟೇ ಈ ಟ್ರೈಲರಲ್ಲಿ ಏನು BGM ನೋಡಿದ್ರು
ಇಡೀ ಸಿನಿಮಾನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂರ್ಸಕ್ಕೆ ಏನು ಬೇಕೋ ಆ ರೀತಿ ಒಂದು BGM ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇನ್ನು ಪ್ರಜ್ವಲ್ ಸರ್, ಇನ್ನೊಬ್ರು ಪ್ರಜ್ವಲ್ ಸಾರು, ಅವರು ನಮ್ಮ ಸಿನಿಮಾದ ಕಲರಿಸ್ಟ್, ಹಾಗೆ VFX ಸೂಪರ್ವೈಸರ್. ಅವ್ರು ಪ್ರತಿಯೊಂದು ಎಲ್ಲ ಸಿನಿಮಾದಲ್ಲಿ ಎಲ್ಲ ಥರ ಕೆಲಸನೂ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರು ಇನ್ನೂ ಬಂದಿಲ್ಲ, ಬರ್ತಾರೆ. ಅವ್ರಿಗೊಂದು ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು. ಹಾಗೆ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಹೀರೋಯಿನ್, ಹೀರೋ, ಇವರಿಬ್ಬರ ಬಗ್ಗೆನೂ ತುಂಬ ಹೇಳಬೇಕು. ಆ ಒಂದು ಫಾರೆಸ್ಟಲ್ಲಿ ನಮಗೆ ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು, ಅಂಥ ಒಂದು ಇದರಲ್ಲಿ ತುಂಬ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ದಾರೆ. ಕಾರಣಾಂತರದಿಂದ ಹೀರೋಯಿನ್ ಬರೋಕ್ಕಾಗಿಲ್ಲ ಇದಕ್ಕೆ. ಓಕೆ, ಅವರಿಬ್ಬರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಹರ್ಷನ್, ಇಲ್ಲೇ ಇದೆಯಾ? ಸೊ ಹಾಗೆ ಇನ್ನಿಬ್ರ ಬಗ್ಗೆ ನಾನು ಮಾತಾಡಿದೆ ಸರ್. ಇದು ನಾನು ತಿಳ್ಕೊಂಡಿರೋ ಪ್ರಕಾರ ಮತಿಕಟ್ಟೆ ಸೋಲೈ ಅಂತ ಒಂದು ಫಾರೆಸ್ಟ್ ಇದೆ ಕೊಡೆಕನಲ್ ಹತ್ರ. ಆ ಒಂದು ಫಾರೆಸ್ಟು ಅದೇ ರೀತಿನೇ ಇದೆ. ಸೊ ಅಲ್ಲಿಗೆ ಹೋದವರು ಯಾರು ವಾಪಸ್ ತಿರ್ಗಿ ಬರಲ್ಲ, ಅವ್ರಿಗೊಂದು ಅಂದರೆ ಬುದ್ಧಿ ಕೆಟ್ಟೋಗುತ್ತೆ, ಒಂದು ಭ್ರಮೆ ಆಗುತ್ತೆ ಅನ್ನೋದೊಂದು ಇದೆ, ಈಗಲೂ ಇದೆ. ಅದು ಆ ಜಾಗನ ಬ್ಯಾನ್ ಮಾಡಿದ್ದಾರೆ, ಅಲ್ಲಿಗೆ ಯಾರಿಗೂ ಬಿಡ್ತಾ ಇಲ್ಲ. ಆ ಥರದ್ದು ಒಂದು ಕಾನ್ಸೆಪ್ಟ್, ಆ ಥರದ್ದು ಒಂದು ಜಾಗ ಇದೆ. ಆ ಒಂದು ಜಾಗ ಇಟ್ಕೊಂಡೆ ಇದು ಮಾಡಿರೋದು ಕತೆ. ಅದೇ ಸರ್ ಹೇಳಿದ್ನಲ್ಲ, ಅದು ನಮ್ಮ ಕಾಡು ಮಳೆ ಟೈಟ್ಲಲ್ಲೇ ಇದೆ. ಕಾಡು ಅಂದರೆ ಭ್ರಮೆ, ಮಳೆ ಅಂದರೆ ರಿಯಾಲಿಟಿ. ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ ಆಗ್ದಿರೋ ಅಂತ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್. ಅದಕ್ಕೆ ಆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇದಕ್ಕೆ ಇಟ್ಟಿದ್ದೀವಿ. ನಾನು ಇಲ್ಲ ಸರ್, ನಾನೇನು ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ನಾನು ಮೊದಲೇ ಹೇಳ್ದಂಗೆ ಎಲ್ಲ ಥರ ಸಿನಿಮಾಗಳ್ನು ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ನಾನು ನಮ್ಮ ರೈಟ್ರು ಕುತ್ಕೊಂಡು ಒಂದು 3 ಮಂತ್ ಡಿಸ್ಕಸ್ ಮಾಡಿ ಮುಗಿಸಿದ ಸ್ಕ್ರಿಪ್ಟ್ ಇದು ಅಷ್ಟೇ. ಹೌದು ಸರ್, ಇತ್ತು. ಯಾಕೆಂದ್ರೆ ಒಂದು ಫಸ್ಟ್ ಟೈಮ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಇವಾಗ ಬರ್ತಾ ಇರೋ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಥರ ಸಿನಿಮಾಗಳ್ನು ನೋಡ್ಕೊಂಡು ಬಂದಿರೋನು. ಸೊ ಈಗ ಲವ್ ಜಾನರ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲ ಥರ ಜಾನರ್ ಸಿನಿಮಾಗಳು ಬರ್ತಾ ಇತ್ತು. ಒಂದು ಕಂಟೆಂಟ್ ಬೇಸ್ ಸಿನಿಮಾಗಳು ಕಡಿಮೆ ಇತ್ತು. ಎಲ್ಲರೂ ಹೇಳ್ದಂಗೆಲ್ಲ ಪ್ರೆಸ್ ಮೀಡಿಯಾದವ್ರು ಎಲ್ಲರೂ ಹೇಳ್ತಾರೆ ಒಂದು ಕಂಟೆಂಟ್ ಇರೋಂಥ ಸಿನಿಮಾ ಬರಲ್ಲ ಅಂತ. ಸೊ ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಒಂದು ಕಂಟೆಂಟ್ ಇರೋಂಥ ಒಂದು ಸಿನಿಮಾ ಮಾಡಬೇಕು, ಅದಕ್ಕೆ ಹೊಸಬ್ರನ್ನ ಹಾಕೊಂಡು ಮಾಡಬೇಕು ಅಂತಲೇ ಹೊಸಬ್ರನ್ನ ಹಾಕೊಂಡು ಈ ಸಿನಿಮಾ ಮಾಡಿದ್ದು ಸರ್. ಇದೆಲ್ಲ ಸಿರ್ಸಿ, ಸಿದ್ದಾಪುರ ಸುತ್ತಮುತ್ತ ಶೂಟಿಂಗ್ ಮಾಡಿದ್ದು ಸರ್. ಸರ್ ಒಂದು 70ರಿಂದ 90 ದಿನ ಆಯ್ತು ಸರ್ ಇದು ಶೂಟಿಂಗ್. ಇಲ್ಲ ಸರ್, ಇದ್ದಾರೆ ಇದರಲ್ಲಿ ಒಂದು ಗೆಸ್ಟ್ ಅಪ್ರೆನ್ಸ್ ಆಗಿ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ. ಅದಾದಮೇಲೆ ನಮ್ಮ ರೈಟರು ಕಾರ್ತಿಕ್ ಸರ್ ಮಾಡಿದ್ದಾರೆ. ಇನ್ನೊಂದು ಗಿಲ್ಲಿ ಮಂಜು ಅಂತ ಒಂದು ಕ್ಯಾರೆಕ್ಟರ್ ಇದೆ. ಆಮೇಲೆ ಇನ್ನೊಬ್ಬ ಹೀರೋ ಇದ್ದಾರೆ ಗೌತಮ್ ಅಂತ, ಅವ್ರು ಜ್ವರತಮ್ ಅಂತ ಒಂದು ಸಿನಿಮಾ ಮಾಡಿದ್ರು, ಆ ಸಿನಿಮಾ ಹೀರೋ ಇದ್ದಾರೆ. ಸೊ ಅಷ್ಟೇ, 7 ನಂಬರ್ಸ್ 8 ನಂಬರ್ಸ್ ಇದ್ದಾರೆ ಅದರಲ್ಲಿ. 7 ಜನ ಇದ್ದಾರೆ ಸರ್. 7 ಸರ್. ಹೀರೋಯಿನ್ ಬಂದಿಲ್ಲ ಸರ್, ನೆಕ್ಸ್ಟ್ ಫಾರಿನಲ್ಲಿ ಇದ್ದಾರೆ. ಸೊ ಹಂಗಾಗಿ ಬರೋಕ್ಕಾಗಿಲ್ಲ ಅವ್ರಿಗೂ. ರಿಲೀಸಿಗೆ ಬರ್ತಾರೆ. ಹೀರೋಯಿನ್ ಸಂಗೀತ ಸರ್. ಇಲ್ಲೇ ಸಿರ್ಸಿ ಅವರೇ ಸರ್, ಅವ್ರು ಸಿರ್ಸಿ ಅವರೇ. ಸರ್ ಸೆನ್ಸರ್ UA ಸಿಕ್ಕಿದೆ ಸರ್. ಸಿನಿಮಾದು ಇಲ್ಲ ಸರ್, ಆ ಥರ ಏನಿಲ್ಲ. 1-2 ಡೈಲಾಗ್ ಕಟ್ ಮಾಡಕ್ಕೆ ಹೇಳಿದ್ರು, ಅದನ್ನು ಕಟ್ ಮಾಡಿ ರೀಸೆನ್ಸರ್ ಮಾಡಿಸಿದ್ವಿ. ಹೌದು ಸರ್, 31st ರಿಲೀಸು. ಈ ಸಿನಿಮಾನ ಅದೇ ಇವ್ರು ಹೇಳ್ದಂಗೆ ಟೀಸರು ಟ್ರೈಲರ್ ನೋಡೇ KRG ಸ್ಟುಡಿಯೋಸ್ ಅವರು ಒಪ್ಕೊಂಡಿದ್ದಾರೆ ರಿಲೀಸ್ ಮಾಡೋದಕ್ಕೆ. ಅವ್ರು ಇದರಲ್ಲಿ ರಿಲೀಸ್ ಆಗ್ತಿದೆ 31st. ಹಾಂ ಸರ್, ಹೌದು ಸರ್, ಖಂಡಿತವಾಗ್ಲೂ ಇದೇ ಫಸ್ಟು. ನನಗೂ ಒಂದು ಸ್ವಲ್ಪ ಇದಾಗ್ತಾ ಇದೆ, ಇದೇ ಫಸ್ಟ್ ಇದೇ ರೀತಿ ಬಂದು ಮಾತಾಡ್ತಾ ಇರೋದು. ನಾನು ಸ್ಟೇಜ್ ಮೇಲೆ ಬಂದು ನಮ್ಮ ಸಿನಿಮಾದ ಫಸ್ಟ್ ಪ್ರೆಸ್ ಮೀಟು ಇದೆ. ಇಲ್ಲ ಸರ್, ಕಂಟಿನ್ಯೂಸ್ ಈಗ ಪ್ರಮೋಷನ್ ಮಾಡ್ತೀವಿ. ಈಗ ಇವತ್ತಿಂದ ಟ್ರೈಲರ್ ಲಾಂಚ್ ಆದಾಗಿಂದ ಇನ್ನು ಪ್ರಮೋಷನ್ ಮಾಡ್ತೀವಿ. ನಮ್ಮದು ಸಿನಿಮಾ ರಿಲೀಸ್ ಆದಮೇಲೆ ಸರ್ ಪ್ರಮೋಷನ್ ಇರೋದು ನಿಜವಾದ. ಹೌದು ಸರ್, ಖಂಡಿತ ಸರ್, ಅದು ಮಾಡ್ತೀವಿ, ಪ್ರಮೋಷನ್ ಮಾಡ್ತೀವಿ. ಓಕೆ, ಎಲ್ರಿಗೂ ಇನ್ನೊಂದ್ಸಲ ಥ್ಯಾಂಕ್ಸ್. ಈಗ ಬಂದಿರೋ ಮೀಡಿಯಾ ಆಗಲಿ, ಪ್ರೆಸ್ ಆಗಲಿ, ಯೂಟ್ಯೂಬ್ಸ್ ಅವರಾಗಲಿ, ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ.
ನಾನು ಟೀಸರ್ ಬಿಟ್ಟಾಗ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಇದು ಮಾಡಿದ್ರಿ. ಸೊ ಈಗ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ, ಅದೇ ರೀತಿ ಈ ಟ್ರೈಲರ್ಗೆ ಒಂದು ಸಪೋರ್ಟ್ ಮಾಡಿ ನನ್ನ ಇದು ಮಾಡಿ ಅಂತ. ಯಾಕಂದರೆ ಯಾವುದೇ ಒಂದು ವಸ್ತು ಮೇಲೆ ಬೆಳಕು ಬಿದ್ದು ಅದ್ರ ಪ್ರತಿಬಿಂಬ ನಮಗೆ ಕಣ್ಣಿಗೆ ಬಂದಾಗ ನಮ್ಗೆ ಆ ವಸ್ತು ಕಾಣಿಸುತ್ತೆ. ಸೊ ಅಲ್ಲೊಂದು ಟೈಮ್ ಇದೆ, ಅದಿಷ್ಟು ಆಗೋದ್ರಲ್ಲಿ ಅದೆಷ್ಟೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇರ್ಬೋದು. ಆದರೆ ಆ ಟೈಮೇ ಇಲ್ದಿರೋ ಜಾಗಕ್ಕೆ ಏನೇನೆಲ್ಲ ಆಗ್ಬೋದು, ಏನಿರ್ಬೋದು ಅದರಲ್ಲಿ ಅನ್ನೋ ಒಂದು ಚಾಲೆಂಜಸ್ ಇತ್ತು ಇದರಲ್ಲಿ. ಜೊತೆಗೆ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನು ಎರಡೂ ಮಿಕ್ಸ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ಗಳನ್ನ ಮಾತಾಡಿಸ್ಬೇಕಿತ್ತು ಮತ್ತು ಆ ಕಥೆನ ತೂಗಿಸ್ಬೇಕಿತ್ತು. ಅದೊಂದು ತುಂಬ ವಿಶೇಷವಾದ ಅನುಭವ ಅಂತ ಹೇಳ್ತೀನಿ. ಕಾಡು ಮಳೆ ನಿಜವಾಗೂ ಒಂದು ಅನುಭವ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡ್ತೀವಿ. ಅದು ನಿಜವಾಗೂ ಈ ಕಾಡು ಮಳೆಗೆ ಅದು ಸೂಟ್ ಆಗುತ್ತೆ. ಇದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುವಂಥ ಸಿನಿಮಾ. ಆ್ಯಂಡ್ ನಿಮ್ಮಲ್ಲಿ ಎಲ್ಲರಲ್ಲೂ ತುಂಬ ವಿನಯದಿಂದ ಕೇಳ್ಕೊತೀನಿ, ಜನರಿಗೆ ತಲುಪಿಸೋಲಿ ನಿಮ್ಮ ಪಾತ್ರ ಅತಿ ದೊಡ್ಡದು. ಹಾಗಾಗಿ ನಮ್ಮ ಸಿನಿಮಾನ ಜಾಸ್ತಿ ಜನಕ್ಕೆ ತಲುಪಿಸೋಲಿ ನಿಮ್ಮ ಸಹಾಯನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸರ್, ಆಧ್ಯಾತ್ಮದಲ್ಲಿ ತುಂಬ ಒಂದಷ್ಟು ಎಳೆಗಳಿದೆ. ಅಂದರೆ ವಿಜ್ಞಾನ ಎಲ್ಲಿ ಕೊನೆ ಆಗುತ್ತೆ ಅಲ್ಲಿಂದ ಆಧ್ಯಾತ್ಮ ಆರಂಭ ಆಗುತ್ತೆ ಅಂತ ಒಂದು ಮಾತಿದೆ. ಸೊ ವಿಜ್ಞಾನಕ್ಕೆ ಎಲ್ಲಿ ಏನು ಸಿಗ್ತಾ ಇಲ್ಲ, ಒಬ್ಬ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಸ್ಟ್, ಅಂದರೆ ಈ ಭೂತ ಪ್ರೇತಗಳ ಬಗ್ಗೆ ರಿಸರ್ಚ್ ಮಾಡಿಕೊಂಡು ಜೀವನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥದ್ದೊಂದು ವಿಚಿತ್ರವಾದ ಕಾಡಲ್ಲಿ ಸೇರಿಕೊಂಡಾಗ ಅವನಿಗೆ ಅವನ ಒಂದು ಬೌಂಡ್ರಿ ಮುಗಿಯುತ್ತೆ. ನನ್ನ ವಿಜ್ಞಾನ ನಾನು ತಿಳ್ಕೊಂಡಿದ್ದು ಇಷ್ಟು, ಇದ್ರ ಮೇಲೆ ಇಲ್ಲಿ ಇನ್ನೇನೋ ಆಗ್ತಾ ಇದೆ. ಸೊ ಅದು ಏನು, ಆ್ಯಂಡ್ ಅದಕ್ಕೆ ಆಧ್ಯಾತ್ಮದ ವಿವರಣೆ ಏನಲ್ಲಿ, ಅದಕ್ಕೂ ವಿಜ್ಞಾನಕ್ಕೂ ಏನು ಸಂಬಂಧ, ಅದನ್ನು ನಾನು ಇಲ್ಲಿ ಹೇಳಿದ್ರೆ ತುಂಬ ದೊಡ್ಡ ದೊಡ್ಡ ಎಳೆಗಳನ್ನ ಬಿಟ್ಕೊಂಡಾಗತ್ತೆ ಸರ್. ಹಾಗಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಖಂಡಿತ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ರಾಜು. ಈ ಪಿಕ್ಚರ್ನ ನಾನು ಕೊಟ್ಟಿದ್ದಕ್ಕೆ ಸಮರ್ಥ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಪಿಕ್ಚರ್ನ ನಾವು ಉತ್ತರ ಕನ್ನಡದಲ್ಲಿ ಶೂಟ್ ಮಾಡಿದೆ. ಫುಲ್ಲು 85 ದಿನ ಶೂಟ್ ಮಾಡಿದ್ವು. ಬೇಗ ಮುಗಿಬೇಕಿತ್ತು, ಬಟ್ ನಮಗೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬೇಗ ಹೋಗ್ತಿತ್ತು, ಡೀಪ್ ಫಾರೆಸ್ಟ್ ಅದು. ಅದರಿಂದ ಸ್ವಲ್ಪ ಡೇಸ್ ಜಾಸ್ತಿ ಆಯಿತು. ಅಲ್ಲಿ ಎಲ್ಲ ತುಂಬ ಇಂಟ್ರೆಸ್ಟಿಂಗಿಂದ ಕೆಲಸ ಮಾಡಿದ್ರು. ಎಲ್ಲ ಮೊಬೈಲ್ ಇರಲಿಲ್ಲ, ನೆಟ್ವರ್ಕ್ ಇರಲಿಲ್ಲ, ಅದರಿಂದ ನಮಗೆಲ್ಲ ಕ್ಲೀನಾಗಿ ಕೆಲಸ ಮಾಡಿದ್ರು. ಇಲ್ಲ ಅಂದರೆ ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತ್ಕೊಬಿಟ್ಟಿರೋರು. ಹಾಗಾಗಿ ಆಯಿತು. ಆ್ಯಕ್ಟ್ರುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲೇ ತುಂಬ ಆಯಿತು. ನಾನು ಪ್ರಜ್ವಲ್ ಸರ್, ನಮ್ಮ ಕಲರಿಸ್ಟು ತುಂಬ ಸರಿ ವರ್ಕ್ ಮಾಡಿದ್ದೀವಿ ಈ ಸಿನಿಮಾಗೆ. ಬನ್ನಿ ಸರ್ ತುಂಬ ಕೆಲಸ ಮಾಡಿದ್ರು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ಹೆಸರು ಬರುತ್ತೆ ಇಲ್ಲ, ಅದರಲ್ಲಿ ಅವ್ರದ್ದು ಪಾಲಿದೆ. ಅದರಲ್ಲಿ ತುಂಬ ಕಲರಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನನ್ನ ನಿಜವಾದ ಹೆಸರು ಮಂಜುನಾಥ್ TS. ನಾನು ಈ ಸಿನಿಮಾ ನಿರ್ದೇಶನಕ್ಕೆ ಮಾತ್ರ ಸಮರ್ಥ ಅಂತ ಇಟ್ಕೊಂಡಿದ್ದೀನಿ. ಈ ಸಿನಿಮಾ ಶುರು ಮಾಡಿದಾಗ ನಾನೇ ಪ್ರೊಡ್ಯೂಸರ್ ಅಂತ ಹಾಕೊಂಡಿದ್ದೆ. ಸೊ ಅದಕ್ಕೆ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ರಘುವಣ್ಣ, ಸಂಗಮಕ್ಕ, ರಾಜಪ್ಪ ಸಾರು, ಶೋಭಾ ಮೇಡಮ್. ಸೊ ಇವರೇ ನಿಜವಾದ ಪ್ರೊಡ್ಯೂಸರು. ನನ್ನ ಹೆಸರು ಮಾತ್ರ ಅಲ್ಲಿದೆ. ಇವ್ರ ಜೊತೆ ನಮ್ಮ ಹೀರೋ ಕೂಡ ಕೈ ಜೋಡಿಸಿದ್ದಾನೆ. ಅವನು ನೀನು ಬರ್ಬೋದು. ಅರ್ಷದ್ ಬನ್ನಿ. ಹಾಂ, ಹಾಗೆ ಬನ್ನಿ ಕಾರ್ತಿಕ್ ಸರ್, ನಿರಂಜನ್ ಅವರೇ ಬನ್ನಿ. ಸಾರಿ, ಅವಾಗಲೇ ನಿಮ್ಮ ಹೆಸರು ಹೇಳಲಿಲ್ಲ, ಮರ್ತುಬಿಟ್ಟೆ. ನಿಮಗೂ ಒಂದು ಥ್ಯಾಂಕ್ಸು. ಶ್ರೀನಿಧಿ ಅವರೇ ಬನ್ನಿ. ಕೃಷ್ಣಣ್ಣ ಬನ್ನಿ. ಕೃಷ್ಣಣ್ಣ